ಕೂಡ ಯಾರೇ ಯಾವ ಪಕ್ಷದ ಯಾವ ದೇಶದ ಯಾವ ಸ್ಥಳದಿಂದ ರಾಹುಲ್ ಗಾಂಧಿ ಹೊರತವರು ಒಬ್ಬ ಯುವಕ ಸುಮಾರು 4,000 ಕಿಲೋಮೀಟರ್ ಜಾಸ್ತಿ ಇಡೀ ರಾಷ್ಟ್ರಕ್ಕೆ ಪ್ರಯಾಣ ಮಾಡಿ ಬೇರೆ ಬೇರೆ ವಿಧದ ಬೇರೆ ಬೇರೆ ಸಂಸ್ಕೃತಿಯ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ವಯೋಮಾನದ ಜನರನ್ನು ಸಂವಾದಿಸಿ ಸ್ವತಃವಾಗಿ ಅವರನ್ನು ಭೇಟಿಯಾಗಿ ಅವರ ಕಷ್ಟ ಸುಖವನ್ನು ಎಲ್ಲ ತಿಳಿದುಕೊಂಡು ಈಗ ಪ್ರಬುದ್ಧವೇತನಲ್ಲಿ ಎಲ್ಲರಿಗ ಮರೆತು ಇಡೀ ರಾಷ್ಟ್ರದಲ್ಲಿ ಎಲ್ಲಿಯಾದ್ರೂ ಒಂದು ಪೈಸೆ ಖರ್ಚು ಮಾಡದೆ ಜನ ಸ್ವಯಂ ಆಗಿ ಹೊಗಳ್ತಕ್ಕಂಥ ವ್ಯಕ್ತಿ ಇದ್ರೆ ಅದನ್ನು ಒಬ್ಬ ಸನ್ಮಾನ್ಯ ರಾಹುಲ್ ಗಾಂಧಿ. ಬಹುಶಃ ಇದು ಅವರ ಕಠಿಣ ಪರಿಶ್ರಮ. ಯಾವುದೇ ಮೊನ್ನೆ 2 ಸಭೆಯ ಮೀಟಿಂಗ್ ಇತ್ತೀಚೆಗೆ 2 ಸಭೆಯ ಮೀಟಿಂಗ್ ಸ್ವಲ್ಪ ತಾವು ನೋಡ್ಬೇಕೆಲ್ಲ ಇಲ್ಲಿ ಯುವಕರು NSU ಅವರೆಲ್ಲ ಒಂದು ಮೊನ್ನೆ ಎನ್ ಏನು ಗ್ರೂಪ್ ಉಂಟಲ್ಲ ಅಲಯನ್ಸ್ ಉಂಟಲ್ಲ ಅಲ್ಲಿ ಸಭೆ ಕರೆದಾಗ ಅವ್ರು ಎಲ್ಲ ಮಾತಾಡಿದ್ದೇನೆ ಅಂತ ಹೇಳಿದ್ರೆ ನೀವೆಲ್ಲ ನಮ್ಮ ಮಿತ್ರ ಪಕ್ಷಗಳು ನಾವು ಇವತ್ತು ಸೇರಿದ್ದೇವೆ. ಕಳೆದ ಸಭೆಯಲ್ಲಿ ಕಳೆದ ಬಾರಿಯ ಸಭೆ ಕರೆದಾಗ ನಾನು ಒಬ್ಬನೇ ಎಲ್ಲಿದ್ದೆ ಕೊಡಲಿಕ್ಕೆ. ಇವತ್ತು ನೀವೆಲ್ಲ ಸೇರಿದ್ದೀರಿ. ನಾನು ಅದಕ್ಕಿಂತ ಮೊದಲ ಸಭೆಯಲ್ಲಿ ನಾನು ಮಾತಾಡಿದಾಗ ಯಾರು ಕೂಡ ನನ್ನನ್ನು ನಂಬಿಲ್ಲ. ನಾನು ಹೇಳಿದ ವಿಚಾರವನ್ನು ನನ್ನ ಮೇಲೆ ಭರವಸೆ ಕೂಡ ಇರಲಿಲ್ಲ. ನಾನು ವಿಚಾರ ಬಗ್ಗೆ ನನಗೆ ತಿಳಿಸ್ತೀನಿ ಯಾರು ನಂಬಲಿಲ್ಲ. ಇವತ್ತು ನನ್ನ ಪಕ್ಕ ಇಲ್ಲಿ ಅಖಿಲೇಶ್ ಯಾದವ್ ಕೂತ್ಕೊಂಡಿದ್ದಾರೆ. ಅವರು ಇವತ್ತು ನನ್ನನ್ನು 72% ಇವತ್ತು ನಂಬುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ಆ ಯುವಕರ ಜೀವನವನ್ನು ನಾವು ಒಗ್ಗಟ್ಟಾಗಿ ಅವರನ್ನು ಒಳ್ಳೆದು ಮಾಡದಿದ್ರೆ, ಅವರ ವಿದ್ಯಾಭ್ಯಾಸದ ಚಿಂತನೆಯನ್ನು ಬದಲಾವಣೆ ಮಾಡದಿದ್ರೆ ಬಹುಶಃ ಮುಂದಿನ ಭವಿಷ್ಯ ತುಂಬಾ ಕಠಿಣ ಆಗಿರ್ತದೆ. ಆದ್ರಿಂದ ಮೂಲವಾಗಿ ಯುವಕರ ವಿದ್ಯಾಭ್ಯಾಸವನ್ನು ಅದರ ಸಿಸ್ಟಮ್ ಅನ್ನೇ ಬದಲಾವಣೆ ಮಾಡಬೇಕು. ಅದು ಯಾವುದೇ ಸರ್ಕಾರದಲ್ಲಿ ಅದು ಬದಲಾವಣೆ ಮಾಡ್ಬೇಕನ್ನತಕ್ಕಂಥ ವಿಚಾರವನ್ನು ಕಳಕಳಿಯಿಂದ ಒಬ್ಬ ಯುವಕರ ವಿದ್ಯಾರ್ಥಿಗಳ ಮೇಲೆ ಅತ್ಯಂತ ಒಂದು ಪ್ರಭಾವಶಾಲಿಯಾಗಿ ಮಾತಾಡಿದಂತ ಒಬ್ಬ ವ್ಯಕ್ತಿ ಇದ್ರೆ ಸನ್ಮಾನ್ಯ ನಮ್ಮ ರಾಹುಲ್ ಗಾಂಧಿ ಅವರು. ಅಂತ ಒಬ್ಬ ಕಳಕಳಿಯ ವ್ಯಕ್ತಿ ನನಗೆ ಮಾತಾಡಲಿಕ್ಕೆ ಹೇಗೆ ಶಕ್ತಿ ಅಂದ್ರೆ ಹೇಳಿದ ವಿಚಾರ ಎಲ್ಲ ನಮ್ಮ ನಾಯಕ ಭಾರತದಲ್ಲಿ ಯಾವುದೇ ಒಂದು ಗುಂಡು ಸೂಜಿ ಆಗುವಂತ ಕಾರ್ಖಾನೆ ಕೂಡ ಇರಲಿಲ್ಲ. ಆದ್ರೆ ನಮ್ಮ ದೇಶ ಪ್ರಪಂಚದಲ್ಲಿ ಒಂದು ಉನ್ನತ ದೇಶ ಆಗ್ಬೇಕು ಅಂತ ಆಗಿನ ಪ್ರಧಾನಿ ಶ್ರೀಮಾನ್ ರಾಹುಲ್ ಗಾಂಧಿ ಅವರ ಪಿಜ್ಜ ಅಂತ ನಾವು ಇವತ್ತು ಹೇಳ್ಬೋದು. ಅವರೊಂದು ದೂರದೃಷ್ಟಿಯಲ್ಲಿ ಒಂದು ದೊಡ್ಡ ಫೌಂಡೇಶನ್ ಹಾಕಿದ್ರಿಂದ ಪ್ರಾಯಶಃ ಇವತ್ತು ಭಾರತ ದೇಶ ಒಂದು ಉನ್ನತ ಶ್ರೇಣಿಯಲ್ಲಿ ಇವತ್ತು ಇದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆಲ್ಲ ಮುಖ್ಯ ಕಾರಣ ದೂರದೃಷ್ಟಿಯಲ್ಲಿ ನಮ್ಮ ದೇಶದ ಆಡಳಿತವನ್ನ ಮಾಡಿದ ಕಾಂಗ್ರೆಸ್ ಪಕ್ಷದ ಪ್ರಧಾನಿಗಳು. ಸೊ ಅದರಲ್ಲಿ ಅವರದೇ ಕುಟುಂಬದಲ್ಲಿ ಬಂದಂತ ಒಂದು ಉನ್ನತ ನಾಯಕ ಇವತ್ತು ರಾಹುಲ್ ಗಾಂಧಿ ಅವರ ಇವತ್ತು ನಾವು ಹುಟ್ಟುಹಬ್ಬ ನಾವು ಆಚರಿಸ್ತಾ ಇದ್ದೇವೆ. Salvador de Souza ಅವರಿಗೆ ವಾಕಿಂಗ್ ಸ್ಟಿಕ್, ರಮೇಶ್ ನಾಯ್ಕ್ ಆದ್ರಾಡಿ ವಾಟರ್ ಬೆಡ್, ಸರ್ವೋತ್ತಮ ಅಮಿನ್ ಹೆರ್ಗಾ ವಾಕರ್, ಗಣೇಶ್ ನಾಯ್ಕ್ ಪೆರಮಳ್ಳಿ ವಾಟರ್ ಬೆಡ್, ಶಶಿಧರ್ ಪೂಜಾರಿ ಮೂರ್ತಿ ಇವರಿಗೆ ವಾಕರ್.